ನೋಡಿ, ಭಾಳ ಪ್ರಮುಖವಾಗಿ ಶಿವಣ್ಣ ಗುಣಮುಖರಾಗಿ ಬರಲಿ ಅಂಥೇಳಿ ಎಲ್ಲರ ಒಂದು ಪ್ರಾರ್ಥನೆ ಇದೆ. ಶಿವಣ್ಣ ಆಪರೇಷನ್ ಮುಗಿದು ಸರ್ಜರಿಯಾಗಿ ಗುಣಮುಖರಾಗಿ ಅವರು ಬರಲಿ, ಯಾವುದೇ ಸಮಸ್ಯೆಗಳಿಲ್ಲದೆ 100 ವರ್ಷ ಅವರು ಆರೋಗ್ಯವಾಗಿರಲಿ ಅನ್ನೋದು ಎಲ್ಲರ ಪ್ರಾರ್ಥನೆ ಆಗಿದೆ. ಮುಂದಿನ ಸುದ್ದಿ ನೋಡೋಣ. 25 ವರ್ಷಗಳ ಬಳಿಕ ತವರಿಗೆ ಬಂದ ತಾಯಿ ಏರ್ಪೋರ್ಟ್ನಲ್ಲಿ ತಾಯಿಯನ್ನ ಬಿಗಿದಪ್ಪಿ ಕಣ್ಣೀರು ಹಾಕಿದ್ದಾರೆ. ತಾಯಿಯನ್ನ ಅಪ್ಕೊಂಡು ಕಣ್ಣೀರು ಹಾಕಿದ್ದಾರೆ ಮಕ್ಕಳು. ತಾಯಿ ಮಕ್ಕಳ ಬಾಂಧವ್ಯಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಾಕ್ಷಿಯಾಗಿದೆ. 25 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಸಾಕವ್ವ ಈಗ ವಾಪಸ್ ಮಕ್ಕಳ ಸಮ್ಮಿಲನ ಆಗಿದೆ. ಹಿಮಾಚಲ ಪ್ರದೇಶದಲ್ಲಿದ್ದ ಬಳ್ಳಾರಿ ಮೂಲದ ಸಾಕವ್ವಳನ್ನು ಕಂಡು ಮಕ್ಕಳು ಬಿಗಿದಪ್ಪಿ ಕಣ್ಣೀರು ಹಾಕ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಾಕವ್ವನನ್ನು ಪತ್ತೆ ಹಚ್ಚಿದ ಕರ್ನಾಟಕ ಮೂಲದ IPS ಅಧಿಕಾರಿಯೊಬ್ಬರು. ಆಕೆಯ ಫೋಟೋ ವಿಳಾಸ ಸಮಾಜ ಕಲ್ಯಾಣ ಇಲಾಖೆಯ ಗಮನಕ್ಕೆ ತಂದಿದ್ದ ಅಧಿಕಾರಿಯ ಮಾಹಿತಿಯ ಮೇರೆಗೆ ವೃದ್ಧೆಯ ಕುಟುಂಬಸ್ಥರನ್ನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಇಂದು ವಿಮಾನದ ಮೂಲಕ ವೃದ್ಧೆಯನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕರ್ಕೊಂಡು ಬರ್ತಾರೆ ಅಧಿಕಾರಿಗಳು. ತಾಯಿಯನ್ನು ಕಂಡು ಮಕ್ಕಳು ಕಣ್ಣೀರು ಹಾಕ್ತಾರೆ. ನೋಡಿ, ಆ ದೃಶ್ಯ ಮನಕಲುಕುವಂತಿತ್ತು. ನೋಡಿ, ಭಾಳ ಪ್ರಮುಖವಾಗಿ ಶಿವಣ್ಣ ಗುಣಮುಖರಾಗಿ ಬರಲಿ ಅಂಥೇಳಿ ಎಲ್ಲರ ಒಂದು ಪ್ರಾರ್ಥನೆ ಇದೆ. ಶಿವಣ್ಣ ಆಪರೇಷನ್ ಮುಗಿದು ಸರ್ಜರಿಯಾಗಿ ಗುಣಮುಖರಾಗಿ ಅವರು ಬರಲಿ, ಯಾವುದೇ ಸಮಸ್ಯೆಗಳಿಲ್ಲದೆ 100 ವರ್ಷ ಅವರು ಆರೋಗ್ಯವಾಗಿರಲಿ ಅನ್ನೋದು ಎಲ್ಲರ ಪ್ರಾರ್ಥನೆ ಆಗಿದೆ. ಮುಂದಿನ ಸುದ್ದಿ ನೋಡೋಣ. 25 ವರ್ಷಗಳ ಬಳಿಕ ತವರಿಗೆ ಬಂದ ತಾಯಿ ಏರ್ಪೋರ್ಟ್ನಲ್ಲಿ ತಾಯಿಯನ್ನ ಬಿಗಿದಪ್ಪಿ ಕಣ್ಣೀರು ಹಾಕಿದ್ದಾರೆ. ತಾಯಿಯನ್ನ ಅಪ್ಕೊಂಡು ಕಣ್ಣೀರು ಹಾಕಿದ್ದಾರೆ ಮಕ್ಕಳು. ತಾಯಿ ಮಕ್ಕಳ ಬಾಂಧವ್ಯಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಾಕ್ಷಿಯಾಗಿದೆ. 25 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಸಾಕವ್ವ ಈಗ ವಾಪಸ್ ಮಕ್ಕಳ ಸಮ್ಮಿಲನ ಆಗಿದೆ. ಹಿಮಾಚಲ ಪ್ರದೇಶದಲ್ಲಿದ್ದ ಬಳ್ಳಾರಿ ಮೂಲದ ಸಾಕವ್ವಳನ್ನು ಕಂಡು ಮಕ್ಕಳು ಬಿಗಿದಪ್ಪಿ ಕಣ್ಣೀರು ಹಾಕ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಾಕವ್ವನನ್ನು ಪತ್ತೆ ಹಚ್ಚಿದ ಕರ್ನಾಟಕ ಮೂಲದ IPS ಅಧಿಕಾರಿಯೊಬ್ಬರು. ಆಕೆಯ ಫೋಟೋ ವಿಳಾಸ ಸಮಾಜ ಕಲ್ಯಾಣ ಇಲಾಖೆಯ ಗಮನಕ್ಕೆ ತಂದಿದ್ದ ಅಧಿಕಾರಿಯ ಮಾಹಿತಿಯ ಮೇರೆಗೆ ವೃದ್ಧೆಯ ಕುಟುಂಬಸ್ಥರನ್ನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಇಂದು ವಿಮಾನದ ಮೂಲಕ ವೃದ್ಧೆಯನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕರ್ಕೊಂಡು ಬರ್ತಾರೆ ಅಧಿಕಾರಿಗಳು. ತಾಯಿಯನ್ನು ಕಂಡು ಮಕ್ಕಳು ಕಣ್ಣೀರು ಹಾಕ್ತಾರೆ. ನೋಡಿ, ಆ ದೃಶ್ಯ ಮನಕಲುಕುವಂತಿತ್ತು. ನೋಡಿ, ಭಾಳ ಪ್ರಮುಖವಾಗಿ ಶಿವಣ್ಣ ಗುಣಮುಖರಾಗಿ ಬರಲಿ ಅಂಥೇಳಿ ಎಲ್ಲರ ಒಂದು ಪ್ರಾರ್ಥನೆ ಇದೆ. ಶಿವಣ್ಣ ಆಪರೇಷನ್ ಮುಗಿದು ಸರ್ಜರಿಯಾಗಿ ಗುಣಮುಖರಾಗಿ ಅವರು ಬರಲಿ, ಯಾವುದೇ ಸಮಸ್ಯೆಗಳಿಲ್ಲದೆ 100 ವರ್ಷ ಅವರು ಆರೋಗ್ಯವಾಗಿರಲಿ ಅನ್ನೋದು ಎಲ್ಲರ ಪ್ರಾರ್ಥನೆ ಆಗಿದೆ. ಮುಂದಿನ ಸುದ್ದಿ ನೋಡೋಣ. 25 ವರ್ಷಗಳ ಬಳಿಕ ತವರಿಗೆ ಬಂದ ತಾಯಿ ಏರ್ಪೋರ್ಟ್ನಲ್ಲಿ ತಾಯಿಯನ್ನ ಬಿಗಿದಪ್ಪಿ ಕಣ್ಣೀರು ಹಾಕಿದ್ದಾರೆ. ತಾಯಿಯನ್ನ ಅಪ್ಕೊಂಡು ಕಣ್ಣೀರು ಹಾಕಿದ್ದಾರೆ ಮಕ್ಕಳು. ತಾಯಿ ಮಕ್ಕಳ ಬಾಂಧವ್ಯಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಾಕ್ಷಿಯಾಗಿದೆ. 25 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಸಾಕವ್ವ ಈಗ ವಾಪಸ್ ಮಕ್ಕಳ ಸಮ್ಮಿಲನ ಆಗಿದೆ. ಹಿಮಾಚಲ ಪ್ರದೇಶದಲ್ಲಿದ್ದ ಬಳ್ಳಾರಿ ಮೂಲದ ಸಾಕವ್ವಳನ್ನು ಕಂಡು ಮಕ್ಕಳು ಬಿಗಿದಪ್ಪಿ ಕಣ್ಣೀರು ಹಾಕ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಾಕವ್ವನನ್ನು ಪತ್ತೆ ಹಚ್ಚಿದ ಕರ್ನಾಟಕ ಮೂಲದ IPS ಅಧಿಕಾರಿಯೊಬ್ಬರು. ಆಕೆಯ ಫೋಟೋ ವಿಳಾಸ ಸಮಾಜ ಕಲ್ಯಾಣ ಇಲಾಖೆಯ ಗಮನಕ್ಕೆ ತಂದಿದ್ದ ಅಧಿಕಾರಿಯ ಮಾಹಿತಿಯ ಮೇರೆಗೆ ವೃದ್ಧೆಯ ಕುಟುಂಬಸ್ಥರನ್ನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಇಂದು ವಿಮಾನದ ಮೂಲಕ ವೃದ್ಧೆಯನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕರ್ಕೊಂಡು ಬರ್ತಾರೆ ಅಧಿಕಾರಿಗಳು. ತಾಯಿಯನ್ನು ಕಂಡು ಮಕ್ಕಳು ಕಣ್ಣೀರು ಹಾಕ್ತಾರೆ. ನೋಡಿ, ಆ ದೃಶ್ಯ ಮನಕಲುಕುವಂತಿತ್ತು. ನೋಡಿ, ಭಾಳ ಪ್ರಮುಖವಾಗಿ ಶಿವಣ್ಣ ಗುಣಮುಖರಾಗಿ ಬರಲಿ ಅಂಥೇಳಿ ಎಲ್ಲರ ಒಂದು ಪ್ರಾರ್ಥನೆ ಇದೆ. ಶಿವಣ್ಣ ಆಪರೇಷನ್ ಮುಗಿದು ಸರ್ಜರಿಯಾಗಿ ಗುಣಮುಖರಾಗಿ ಅವರು ಬರಲಿ, ಯಾವುದೇ ಸಮಸ್ಯೆಗಳಿಲ್ಲದೆ 100 ವರ್ಷ ಅವರು ಆರೋಗ್ಯವಾಗಿರಲಿ ಅನ್ನೋದು ಎಲ್ಲರ ಪ್ರಾರ್ಥನೆ ಆಗಿದೆ. ಮುಂದಿನ ಸುದ್ದಿ ನೋಡೋಣ. 25 ವರ್ಷಗಳ ಬಳಿಕ ತವರಿಗೆ ಬಂದ ತಾಯಿ ಏರ್ಪೋರ್ಟ್ನಲ್ಲಿ ತಾಯಿಯನ್ನ ಬಿಗಿದಪ್ಪಿ ಕಣ್ಣೀರು ಹಾಕಿದ್ದಾರೆ. ತಾಯಿಯನ್ನ ಅಪ್ಕೊಂಡು ಕಣ್ಣೀರು ಹಾಕಿದ್ದಾರೆ ಮಕ್ಕಳು. ತಾಯಿ ಮಕ್ಕಳ ಬಾಂಧವ್ಯಕ್ಕೆ
ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಾಕ್ಷಿಯಾಗಿದೆ. 25 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಸಾಕವ್ವ ಈಗ ವಾಪಸ್ ಮಕ್ಕಳ ಸಮ್ಮಿಲನ ಆಗಿದೆ. ಹಿಮಾಚಲ ಪ್ರದೇಶದಲ್ಲಿದ್ದ ಬಳ್ಳಾರಿ ಮೂಲದ ಸಾಕವ್ವಳನ್ನು ಕಂಡು ಮಕ್ಕಳು ಬಿಗಿದಪ್ಪಿ ಕಣ್ಣೀರು ಹಾಕ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಾಕವ್ವನನ್ನು ಪತ್ತೆ ಹಚ್ಚಿದ ಕರ್ನಾಟಕ ಮೂಲದ IPS ಅಧಿಕಾರಿಯೊಬ್ಬರು. ಆಕೆಯ ಫೋಟೋ ವಿಳಾಸ ಸಮಾಜ ಕಲ್ಯಾಣ ಇಲಾಖೆಯ ಗಮನಕ್ಕೆ ತಂದಿದ್ದ ಅಧಿಕಾರಿಯ ಮಾಹಿತಿಯ ಮೇರೆಗೆ ವೃದ್ಧೆಯ ಕುಟುಂಬಸ್ಥರನ್ನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಇಂದು ವಿಮಾನದ ಮೂಲಕ ವೃದ್ಧೆಯನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕರ್ಕೊಂಡು ಬರ್ತಾರೆ ಅಧಿಕಾರಿಗಳು. ತಾಯಿಯನ್ನು ಕಂಡು ಮಕ್ಕಳು ಕಣ್ಣೀರು ಹಾಕ್ತಾರೆ. ನೋಡಿ, ಆ ದೃಶ್ಯ ಮನಕಲುಕುವಂತಿತ್ತು. ನೋಡಿ, ಭಾಳ ಪ್ರಮುಖವಾಗಿ ಶಿವಣ್ಣ ಗುಣಮುಖರಾಗಿ ಬರಲಿ ಅಂಥೇಳಿ ಎಲ್ಲರ ಒಂದು ಪ್ರಾರ್ಥನೆ ಇದೆ. ಶಿವಣ್ಣ ಆಪರೇಷನ್ ಮುಗಿದು ಸರ್ಜರಿಯಾಗಿ ಗುಣಮುಖರಾಗಿ ಅವರು ಬರಲಿ, ಯಾವುದೇ ಸಮಸ್ಯೆಗಳಿಲ್ಲದೆ 100 ವರ್ಷ ಅವರು ಆರೋಗ್ಯವಾಗಿರಲಿ ಅನ್ನೋದು ಎಲ್ಲರ ಪ್ರಾರ್ಥನೆ ಆಗಿದೆ. ಮುಂದಿನ ಸುದ್ದಿ ನೋಡೋಣ. 25 ವರ್ಷಗಳ ಬಳಿಕ ತವರಿಗೆ ಬಂದ ತಾಯಿ ಏರ್ಪೋರ್ಟ್ನಲ್ಲಿ ತಾಯಿಯನ್ನು ಬಿಗಿದಪ್ಪಿ ಕಣ್ಣೀರು ಹಾಕಿದ್ದಾರೆ. ತಾಯಿಯನ್ನು ಅಪ್ಕೊಂಡು ಕಣ್ಣೀರು ಹಾಕಿದ್ದಾರೆ ಮಕ್ಕಳು. ತಾಯಿ ಮಕ್ಕಳ ಬಾಂಧವ್ಯಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಾಕ್ಷಿಯಾಗಿದೆ. 25 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಸಾಕವ್ವ ಈಗ ವಾಪಸ್ ಮಕ್ಕಳ ಸಮ್ಮಿಲನ ಆಗಿದೆ. ಹಿಮಾಚಲ ಪ್ರದೇಶದಲ್ಲಿದ್ದ ಬಳ್ಳಾರಿ ಮೂಲದ ಸಾಕವ್ವಳನ್ನು ಕಂಡು ಮಕ್ಕಳು ಬಿಗಿದಪ್ಪಿ ಕಣ್ಣೀರು ಹಾಕ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಾಕವ್ವನನ್ನು ಪತ್ತೆ ಹಚ್ಚಿದ ಕರ್ನಾಟಕ ಮೂಲದ IPS ಅಧಿಕಾರಿಯೊಬ್ಬರು. ಆಕೆಯ ಫೋಟೋ ವಿಳಾಸ ಸಮಾಜ ಕಲ್ಯಾಣ ಇಲಾಖೆಯ ಗಮನಕ್ಕೆ ತಂದಿದ್ದ ಅಧಿಕಾರಿಯ ಮಾಹಿತಿಯ ಮೇರೆಗೆ ವೃದ್ಧೆಯ ಕುಟುಂಬಸ್ಥರನ್ನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಇಂದು ವಿಮಾನದ ಮೂಲಕ ವೃದ್ಧೆಯನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕರ್ಕೊಂಡು ಬರ್ತಾರೆ ಅಧಿಕಾರಿಗಳು. ತಾಯಿಯನ್ನು ಕಂಡು ಮಕ್ಕಳು ಕಣ್ಣೀರು ಹಾಕ್ತಾರೆ. ನೋಡಿ, ಆ ದೃಶ್ಯ ಮನಕಲುಕುವಂತಿತ್ತು. ನೋಡಿ, ಭಾಳ ಪ್ರಮುಖವಾಗಿ ಶಿವಣ್ಣ ಗುಣಮುಖರಾಗಿ ಬರಲಿ ಅಂಥೇಳಿ ಎಲ್ಲರ ಒಂದು ಪ್ರಾರ್ಥನೆ ಇದೆ. ಶಿವಣ್ಣ ಆಪರೇಷನ್ ಮುಗಿದು ಸರ್ಜರಿಯಾಗಿ ಗುಣಮುಖರಾಗಿ ಅವರು ಬರಲಿ, ಯಾವುದೇ ಸಮಸ್ಯೆಗಳಿಲ್ಲದೆ 100 ವರ್ಷ ಅವರು ಆರೋಗ್ಯವಾಗಿರಲಿ ಅನ್ನೋದು ಎಲ್ಲರ ಪ್ರಾರ್ಥನೆ ಆಗಿದೆ. ಮುಂದಿನ ಸುದ್ದಿ ನೋಡೋಣ. 25 ವರ್ಷಗಳ ಬಳಿಕ ತವರಿಗೆ ಬಂದ ತಾಯಿ ಏರ್ಪೋರ್ಟ್ನಲ್ಲಿ ತಾಯಿಯನ್ನು ಬಿಗಿದಪ್ಪಿ ಕಣ್ಣೀರು ಹಾಕಿದ್ದಾರೆ. ತಾಯಿಯನ್ನು ಅಪ್ಕೊಂಡು ಕಣ್ಣೀರು ಹಾಕಿದ್ದಾರೆ ಮಕ್ಕಳು. ತಾಯಿ ಮಕ್ಕಳ ಬಾಂಧವ್ಯಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಾಕ್ಷಿಯಾಗಿದೆ. 25 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಸಾಕವ್ವ ಈಗ ವಾಪಸ್ ಮಕ್ಕಳ ಸಮ್ಮಿಲನ ಆಗಿದೆ. ಹಿಮಾಚಲ ಪ್ರದೇಶದಲ್ಲಿದ್ದ ಬಳ್ಳಾರಿ ಮೂಲದ ಸಾಕವ್ವಳನ್ನು ಕಂಡು ಮಕ್ಕಳು ಬಿಗಿದಪ್ಪಿ ಕಣ್ಣೀರು ಹಾಕ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಾಕವ್ವನನ್ನು ಪತ್ತೆ ಹಚ್ಚಿದ ಕರ್ನಾಟಕ ಮೂಲದ IPS ಅಧಿಕಾರಿಯೊಬ್ಬರು. ಆಕೆಯ ಫೋಟೋ ವಿಳಾಸ ಸಮಾಜ ಕಲ್ಯಾಣ ಇಲಾಖೆಯ ಗಮನಕ್ಕೆ ತಂದಿದ್ದ ಅಧಿಕಾರಿಯ ಮಾಹಿತಿಯ ಮೇರೆಗೆ ವೃದ್ಧೆಯ ಕುಟುಂಬಸ್ಥರನ್ನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಇಂದು ವಿಮಾನದ ಮೂಲಕ ವೃದ್ಧೆಯನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕರ್ಕೊಂಡು ಬರ್ತಾರೆ ಅಧಿಕಾರಿಗಳು. ತಾಯಿಯನ್ನು ಕಂಡು ಮಕ್ಕಳು ಕಣ್ಣೀರು ಹಾಕ್ತಾರೆ. ನೋಡಿ, ಆ ದೃಶ್ಯ ಮನಕಲುಕುವಂತಿತ್ತು.